ನೋಡಿ, ಪೂರ್ತಿ ದೇಶದಲ್ಲಿ ಲಾಸ್ಟ್ ಇಯರು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲೆಲ್ಲ ಸೇರಿಸಿ ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ ಗೊತ್ತಾ? 5ನೇ ಕ್ಲಾಸ್ ಓದ್ತಾರೋ 50% ಮಕ್ಕಳಿಗೆ 2ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಓದಕ್ಕೆ ಬರಲ್ಲ. ಇನ್ನೊಂದು ಪಾಯಿಂಟು, 5ನೇ ಕ್ಲಾಸ್ ಓದ್ತಾರೋ 70% ಮಕ್ಕಳಿಗೆ ಡಿವಿಷನ್ ಲೆಕ್ಕಗಳು ಬರಲ್ಲ. ಇದರ ಅರ್ಥ 5ನೇ ಕ್ಲಾಸಲ್ಲಿ 100 ಜನ ಮಕ್ಕಳು ಓದ್ತಾ ಇದ್ರೆ ಅದರಲ್ಲಿ 50 ಮಕ್ಕಳಿಗೆ 2ನೇ ಕ್ಲಾಸ್ ಕನ್ನಡ ಇಂಗ್ಲೀಷು ಆ ಸಬ್ಜೆಕ್ಟ್ ಓದಕ್ಕೆ ಬರಲ್ಲ. ಇನ್ನೊಂದು ಪಾಯಿಂಟು, 5ನೇ ಕ್ಲಾಸ್ ಓದ್ತಾರೋ 100 ಮಕ್ಕಳಲ್ಲಿ 70 ಮಕ್ಕಳಿಗೆ ಡಿವಿಷನ್ ಲೆಕ್ಕ ಅಂದರೆ ಭಾಗಾಕಾರ ಲೆಕ್ಕಗಳು ಬರಲ್ಲ ಅಂತ ಇದರ ಅರ್ಥ. ನೋಡಿ, ದೇಶದ ಶಿಕ್ಷಣ ವ್ಯವಸ್ಥೆನೇ ಹೀಗಿರುವಾಗ ಮಕ್ಕಳು 4ನೇ ಕ್ಲಾಸ್ ಬಂದ ತಕ್ಷಣ ಅಥವಾ 5ನೇ ಕ್ಲಾಸ್ ಬಂದ ತಕ್ಷಣ ಮಕ್ಕಳನ್ನ ನವೋದಯ ಕೋಚಿಂಗ್ ಸೆಂಟರ್ಗೆ ಕರ್ಕೊಂಡೋಗಿ ಸೇರಿಸೋದ್ರಿಂದ ಮಕ್ಕಳು ನವೋದಯ ಪಾಸ್ ಆಗಲ್ಲ. ಏನಕ್ಕೆ ಅಂದರೆ ಎಜುಕೇಷನ್ ರಿಪೋರ್ಟೇ ಹೇಳ್ತಾ ಇದೆ, 5ನೇ ಕ್ಲಾಸ್ ಓದ್ತಾರೋ 50% ಮಕ್ಕಳಿಗೆ 2ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಓದಕ್ಕೆ ಬರಲ್ಲ. 5ನೇ ಕ್ಲಾಸ್ ಓದ್ತಾರೋ 70% ಮಕ್ಕಳಿಗೆ ಡಿವಿಷನ್ ಲೆಕ್ಕಗಳು ಬರಲ್ಲ, ಅಂದರೆ ಭಾಗಾಕಾರ ಲೆಕ್ಕಗಳು ಬರಲ್ಲ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಈ ಥರ ಮಕ್ಕಳು ಕೋಚಿಂಗ್ ಸೆಂಟ್ರೆಲ್ಲ ಎಲ್ಲೂ ತೊಗೊಂಡೋಗಿ ಸೇರಿಸೋದು ನವೋದಯ ಪಾಸ್ ಆಗಲ್ಲ. ಆದ್ರಿಂದ ಮಕ್ಕಳಿಗೆ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇದ್ರೆ, ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಅಂದರೆ ಕನ್ನಡ ಆದರೆ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು, ಇಂಗ್ಲೀಷ್ ಆದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು. ಮಕ್ಕಳು ಕನ್ನಡ ಅಥವಾ ಇಂಗ್ಲೀಷ್ನ ಓದಿ ಅರ್ಥ ಮಾಡಿಕೊಂಡು ಯಾವ್ದಾರ ಒಂದು ಪ್ಯಾಸೇಜ್ ಕೊಟ್ಟರೆ ಅದನ್ನು ಆನ್ಸರ್ ಮಾಡೋ ಸಾಮರ್ಥ್ಯ ಇದ್ದರೆ, ಅದ್ರ ಜೊತೆಗೆ ಬೇಸಿಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದ್ರ ಜೊತೆಗೆ 20ರವರೆಗೆ ಮಗ್ಗಿ ಕಲ್ತಿದ್ರೆ ಮಕ್ಕಳು ಮನೇಲೇ ಕೂತ್ಕೊಂಡು ನವೋದಯ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ನಾನು ಇದುವರೆಗೂ ನವೋದಯ ಕಂಪ್ಲೀಟ್ ಸಿಲೆಬಸ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ನವೋದಯ 50 ಮಾಡೆಲ್ ಕ್ವಶನ್ ಪೇಪರ್ನ ಕಂಪ್ಲೀಟ್ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟ ವರ್ಕ್ ಬುಕ್ನ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿದ್ದೀನಿ. PDF ಆಗಿ ಕನ್ವರ್ಟ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ. ಅದನ್ನು ಕ್ಲಿಕ್ ಮಾಡಿ ಗೂಗಲ್ ಡ್ರೈವ್ ಹೋಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಜೆರಾಕ್ಸ್ ಇಟ್ಕೊಂಡು ಅದನ್ನು ಟೇಬಲ್ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸಾಮಾನ್ಯವಾಗಿ ನವೋದಯ ಕೋಚಿಂಗ್ ಸೆಂಟರು ಸಿಟಿ ಸೆಂಟರ್ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಇರುತ್ತೆ. ಗ್ರಾಮೀಣ ಭಾಗದ ಮಕ್ಕಳು ನವೋದಯ ಕೋಚಿಂಗ್ ಏನಾದ್ರು ಸೇರಿಕೊಂಡ್ರೆ ಹೋಗೋಕ್ಕೆ 45 ನಿಮಿಷ, ವಾಪಸ್ ಬರೋಕ್ಕೆ 45 ನಿಮಿಷ, ಟೋಟಲ್ ಆಗಿ 1.5 ಗಂಟೆ ಅಲ್ಲೇ ಹೊರಟೋಗುತ್ತೆ. ಅದ್ರ ಬದಲು ಅದೇ 1.5 ಗಂಟೆನ ಬೆಳಿಗ್ಗೆ ಎದ್ದು ಮನೇಲೇ ಕೂತ್ಕೊಂಡು ಏನಾದ್ರು ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳು ನವೋದಯ ಸ್ಕೂಲ್ ಎಕ್ಸಾಮ್ನು ಪಾಸ್ ಮಾಡ್ಬೋದು, ಅದ್ರ ಜೊತೆಗೆ ಸೈನಿಕ್ ಸ್ಕೂಲ್ ಎಕ್ಸಾಮ್ನು ಪಾಸ್ ಮಾಡ್ಬೋದು. ನಿಮ್ಮ ಹತ್ರ ಮೊಬೈಲು ಅಥವಾ ಟ್ಯಾಬು ಅಥವಾ ಲ್ಯಾಪ್ಟಾಪ್ ಇದ್ರೆ ಮನೇಲೇ ಕೂತ್ಕೊಂಡು ಯಾವ ರೀತಿ ನವೋದಯ ಎಕ್ಸಾಮು, ಸೈನಿಕ್ ಸ್ಕೂಲ್ ಎಕ್ಸಾಮ್ನ ಬರೆದು ಪಾಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ವಿಡಿಯೋ ಮುಖಾಂತರ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಆಯಿತಾ? ಅಲ್ಲಿ ನೋಡಿ, ಅದು ವಿಡಿಯೋದಲ್ಲಿ ನೋಡಿ. ಫಸ್ಟ್ ಏನು ಮಾಡಬೇಕು, ನೀವು ವರ್ಕ್ ಬುಕ್ನ ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಕೊಂಡು ಟೇಬಲ್ ಮೇಲೆ ಇಟ್ಕೊಂಡಿರಬೇಕು. ಟೇಬಲ್ ಮೇಲೆ ಇಟ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಈಗ ನೋಡಿ ವಿಡಿಯೋ, ಅದನ್ನು ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಅಂತ. ಫಸ್ಟ್ ಏನು ಮಾಡಿ, ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ. ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಆಯ್ತಾ? ನೋಡಿ, 2 1 213 ಆಗುತ್ತೆ. 213 ಅದನ್ನ 1.3 ಅಂತ ಬರ್ಕೊಳ್ಳಿ. ಏನಾಗುತ್ತೆ, 4.8 ಇಂಟು 1.3 ಅಂತ ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 6.24 ಮೀಟರ್ ಸ್ಕ್ವೇರ್ ಬರುತ್ತೆ ಏರಿಯಾ, ಆಯ್ತಾ? ಆ ಸ್ಟೂಡೆಂಟ್ ಏನಾದ್ರು ಕರೆಕ್ಟ್ ಆಗಿ 4.8 ನ 4.8 ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಏರಿಯಾ 6.24 ಮೀಟರ್ ಸ್ಕ್ವೇರ್ ಬರ್ತಾ ಇದೆ. ಅವನೇನ್ ಮಾಡಿದ್ರೆ 4.